ಈ FIRಗಳನ್ನು ರದ್ದು ಮಾಡಬೇಕು ಅನ್ನೋ ಬೇಡಿಕೆ ಇದೆಯಲ್ಲ, ಮಾಡೋದಕ್ಕಾಗೋದಿಲ್ವ ಅಂದ್ರೆ ಮಾಡ್ಬೋದು. FIR ರದ್ದು ಮಾಡೋದಂದರೆ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ಅಂತ. FIR ಕ್ವಾಶ್ ಆಗೋದು ಕೋರ್ಟ್ನಲ್ಲಾಗುತ್ತೆ. ಸರ್ಕಾರ FIR ಹಾಕಿರುತ್ತೆ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇಸ್ಗಳನ್ನು ವಾಪಸ್ ತಗೊಳ್ಬಹುದು. ಹೆಂಗೂ ದಿಲ್ಲಿಯಲ್ಲಿ ಇವರೇ ಅಧಿಕಾರದಲ್ಲಿದ್ದಾರೆ, BJP ಅವರೇ. ಕ್ಯಾಬಿನೆಟ್ಟು ಕೇಸ್ಗಳನ್ನು ವಾಪಸ್ ತಗೊಳ್ಬಹುದಾ? ಕರ್ನಾಟಕದಲ್ಲಿ ತಗೊಂಡಿಲ್ವಾ? ಕರ್ನಾಟಕದಲ್ಲಿ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದ ಕೇಸ್ ವಾಪಸ್ ತಗೊಂಡ್ರು, ಚಿತ್ತಾಪುರ ಗಲಭೆ ಪ್ರಕರಣದ ಕೇಸ್ ವಾಪಸ್ ತಗೊಂಡ್ರು, ಆಳಂದ ಗಲಭೆ ಪ್ರಕರಣದ ಕೇಸ್ ವಾಪಸ್ ತಗೊಂಡ್ರು. ಅದನ್ನು ಪ್ರಶ್ನೆ ಮಾಡ್ಕೊಂಡು ವಕೀಲರೊಬ್ಬರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಸರ್ಕಾರಕ್ಕೆ ಉಗಿದು ಉಪ್ಪಿನಕಾಯಿ ಹಾಕ್ತು. ಕರ್ನಾಟಕದಲ್ಲಿ ಆಗಿದೆ. ಅಂದರೆ ಕ್ಯಾಬಿನೆಟ್ ಮುಂದೆ ಅದಕ್ಕೊಂದು ಆಪ್ಷನ್ ಇರುತ್ತೆ. ಬಟ್ ಇವರು ಮಾಡ್ತಾರಾ ಇಲ್ವಾ, ಐ ಡೋಂಟ್ ನೋ. ಯಾಕಂದರೆ ಶುದ್ಧಾನುಶುದ್ಧ ಅರಾಜಕತೆ ಬಿತ್ತುವ ಕೆಲಸ ಅಲ್ಲ ಆಯಿತು. ಜಂತರ್ ಮಂತರ್ನಲ್ಲಿ ನಡೆದ ಶಾಂತಿಯುತ ಪ್ರತಿಭಟನೆಯ ಮಾತಾಡ್ತಾ ಇಲ್ಲ ನಾನು. 20ನೇ ತಾರೀಕು ಏನಾಯ್ತಲ್ಲ, ಅದು ಕಾನೂನನ್ನು ಕೈಗೆ ತಗೊಳ್ಳೋ ಕೆಲಸ, ಅರಾಜಕತೆ ಬಿತ್ತುವ ಕೆಲಸ. ಅದು ಅಂಥ ಕೇಸ್ ವಾಪಸ್ ತಗೊಂಡು ರಾಂಗ್ ಪ್ರೆಸಿಡೆಂಟ್ ಸೆಟ್ ಆಗುತ್ತೆ ಅನ್ನುವ ಕಾರಣಕ್ಕೆ ಇದೇನಿದೆಯಲ್ಲ, ಕಿಡಿಗೇಡಿಗಳ ಮೇಲೆ ಏನು ಕ್ರಮ ಆಗಬೇಕು ಆಗತ್ತೆ, ವಿದ್ಯಾರ್ಥಿಗಳ ಮೇಲಿನ ಕೇಸ್ಗಳನ್ನು ಮಾತ್ರ ವಾಪಸ್ ತಗೊಳ್ತೀವಿ ಅಂತ ಏನಾರು ಅಂತಾರ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ, ನಾಳೆವರೆಗೂ ಏನೋ ಟೈಮ್ ಇದೆಯಂತೆ. ಇನ್ನೊಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಮಸೂದೆಯನ್ನು ತರಲಾಯಿತು. ಇಂಥದ್ದು ಯಾವತ್ತೂ ಆಗಬೇಕಾಗಿತ್ತು ಆ್ಯಕ್ಚುಲಿ. ಕ್ವಶನ್ ಪೇಪರ್ ಲೀಕ್ ಯಾರು ಮಾಡ್ತಾರೋ, ಲೀಕ್ ಮಾಡಿದ ಕೇಸ್ನಲ್ಲಿ ಯಾರು ಸಿಕ್ಕಾಕ್ಕೊಳ್ತಾರಲ್ಲ, ಸಿಕ್ಕಾಕ್ಕೊಂಡು ವಿಚಾರಣೆ ನಡೆದು ಶಿಕ್ಷೆ ಆಗುತ್ತಲ್ಲ, ಆ ಶಿಕ್ಷೆ 10 ವರ್ಷಕ್ಕಿಂತ ಕಡಿಮೆ ಇರಂಗಿಲ್ಲ. 10 ವರ್ಷಕ್ಕಿಂತ ಕಡಿಮೆ ಇಲ್ಲದಂಥ ಶಿಕ್ಷೆ. ದಂಡ 10 ಕೋಟಿ ರೂಪಾಯಿ ತನಕ ದಂಡ ಹಾಕಬಹುದು. ಈ ಹಿಂದೆ 5 ರಿಂದ 10 ವರ್ಷ ಶಿಕ್ಷೆ ವಿಧಿಸೋದಕ್ಕೊಂದು ಕಾನೂನಿತ್ತು. 1 ಕೋಟಿ ರೂಪಾಯಿ ದಂಡ ಹಾಕೋದಕ್ಕೆ ಅವಕಾಶ ಇತ್ತು ಕ್ವಶನ್ ಪೇಪರ್ ಲೀಕ್ ಮಾಡಿದವರಿಗೆ. ಈಗ 10 ವರ್ಷ ಶಿಕ್ಷೆ, 10 ಕೋಟಿಯ ತನಕದ ದಂಡ. ಗಂಭೀರ ಅಪರಾಧ ಪ್ರಕರಣ ಅಂತ ಆಗತ್ತೀಗದು. ಮುಂಚೆ ನಾರ್ಮಲ್ ಕೋರ್ಟ್ನಲ್ಲೇ ಕೇಸ್ ನಡೀತಾ ಇದ್ವು. ನಾನಾಗಲೇ ಹೇಳಿದ ಹಾಗೆ ಎಷ್ಟು ವರ್ಷ ನಡೀತಿದ್ವು, ಹೆಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಹಂಗಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟು 3 ತಿಂಗಳಲ್ಲಿ ವಿಚಾರಣೆ ನಡೆದು ಶಿಕ್ಷೆ ಆಗಬೇಕು ಅಂತ. ಶಿಕ್ಷೆ ಆಗಬೇಕು, ಅಕ್ವಿಟ್ ಆಗ್ತಾರೋ ಆರೋಪ ಸಾಬೀತಾಗದೆ ಹೋದರೆ 3 ತಿಂಗಳಲ್ಲಿ ಜಡ್ಜ್ಮೆಂಟ್ ಬರಬೇಕು. ಅಂಥದ್ದೊಂದು ಮಸೂದೆಯನ್ನು ಕ್ಯಾಬಿನೆಟ್ಗೆ ತರಲಾಗಿತ್ತು. ಇದನ್ನು ಸಂಸತ್ತಿನಲ್ಲಿ ಸೋಮವಾರ ಮಂಡನೆ ಮಾಡ್ತಾರೆ. ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಂತಿತ್ತು, ಅದಕ್ಕೆ ತಿದ್ದುಪಡಿ. ಈಗ 2024 ಕಾಯ್ದೆಯ ಪ್ರಕಾರ ಅಪ್ ಟು 10 ಇಯರ್ಸ್ ಇತ್ತು ಶಿಕ್ಷೆ, 1 ಕೋಟಿ ರೂಪಾಯಿ ತನಕ ದಂಡ ಇತ್ತು. ಇನ್ನು ಲೋಕಸಭೆ ರಾಜ್ಯಸಭೆಯಲ್ಲಿ ಇವತ್ತು ಇದರದೇ ಗಲಾಟೆ. ಕಿರಣ್ ರಿಜಿಜು ಅವರು ಮಾತಾಡಿದ್ರು. ಸಂಸತ್ತಿನ ಮುಂದೆ INDIA ಮೈತ್ರಿಕೂಟದ ಸಂಸದರುಗಳ ಪ್ರತಿಭಟನೆ. ಅಲ್ಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ, ಒಳಗೆ ಸೆಷನ್ನಲ್ಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ. ಒಂದು ಹಂತದಲ್ಲಿ ಸ್ಪೀಕರ್ ಸಿಟ್ಟಾದ್ರು, ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಿ ಅಂತ. ಗಲಾಟೆ ಆಗಿ ಸೋಮವಾರಕ್ಕೆ ಕಲಾಪ ಮುಂದೂಡಲ್ಪಟ್ಟಿತು. ಈ ಗಲಾಟೆಯ ಮಧ್ಯದಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿ ಪಾಸ್ ಮಾಡೋದು. ಮಂಡಿಸಿದ್ದಾರೆ, ಪಾಸ್ ಆಗಿಲ್ಲ. ಅಂದರೆ ರಾಜ್ಯಸಭೆಯಲ್ಲಿ ಮಂಡಿಸಿರೋದು. ವಂದೇ ಮಾತರಮ್ಗೆ ಅವಮಾನ ಮಾಡಿದರೆ 3 ವರ್ಷ ಜೈಲು ಶಿಕ್ಷೆ ಅಂತ ನಿತ್ಯಾನಂದ ರೈ, ಸಚಿವ ನಿತ್ಯಾನಂದ ರೈ ಬಿಲ್ ಮಂಡಿಸಿದ್ದಾರೆ. ಕಿರಣ್ ರಿಜಿಜು ಅವರು ಮಾತಾಡಿದ್ರು ನೋಡಿ. संसदीय कार्य मंत्री राहुल गांधी जी भी यहाँ आए हैं, नेता प्रतिपक्ष और सब लोग। मैं फिर से अनुरोध करता हूँ, आप शुरू से चर्चा मांग रहे थे और सरकार ने चर्चा के लिए तैयार भी हो गए थे। आपने फिर एक कंडीशन लगाया चर्चा नहीं कराने के लिए। हमने फिर से आपको अपील किया, कल भी, आज सुबह भी KC वेणुगोपाल जी को भी मैंने फिर से अपील किया है कि आप प्रमुख विपक्षी दल है, बाकी जितना भी MPs, हम लोग सबका मत एक ही है कि चर्चा होना चाहिए। तो नीट एग्जाम पे प्रधानमंत्री जी ने देश को आश्वासन दिया और जो प्रमुख एक्टिविस्ट जिन्होंने भूख हड़ताल किया, सोनम वांगचुक जी ने भी
अपना अनशन तोड़ा है और चर्चा के लिए उन्होंने भी मांग किया है, तो फिर देश के सामने में अब हम चर्चा नहीं करके बहाना बनाएंगे तो ये अच्छा संदेश नहीं जाएगा। और माननीय प्रधानमंत्री जी ने आश्वासन दिया कि एग्जाम पेपर लीक को लेकर के कठोर कानून लाने जा रहे हैं, ये आश्वासन भी दिया हुआ है। ಒಂದು ನಿನ್ನೆ ನಡೆದ ಒಂದು ಬೆಳವಣಿಗೆಯನ್ನು ಸ್ಕಿಪ್ ಮಾಡಿ ಈ ಸುದ್ದಿಗೆ ಬಂದುಬಿಟ್ವಿ ನಾವು. ನಿನ್ನೆ NTA ಇಂದ 47 ಅಧಿಕಾರಿಗಳನ್ನು ವಜಾ ಮಾಡಲಾಯಿತು. NTA ನಡೆಸೋದು ನೀಟ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನೀಟ್ ಪರೀಕ್ಷೆ ಆಯೋಜನೆಯಲ್ಲಿ ವೈಫಲ್ಯದ ಹಿನ್ನೆಲೆಯಲ್ಲಿ 47 ಅಧಿಕಾರಿಗಳ ವಜಾ. ಇನ್ನು ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತಾರಂತೆ. ಕ್ರಿಮಿನಲ್ ಕೇಸ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಯಾರ ಕಾರಣಕ್ಕಾಗಿ ಕ್ವಶನ್ ಪೇಪರ್ ಲೀಕ್ ಆಯಿತು ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಕೂಡ, ಧರ್ಮೇಂದ್ರ ಪ್ರಧಾನ್ ಅವರ ಇಲಾಖೆಯಲ್ಲೂ ಕೂಡ ಕೆಲವರ ತಲೆದಂಡ ಆಗಬಹುದು ಅಂತ ಹೇಳ್ತಾರೆ. ಶಿಕ್ಷಣ ಕಾರ್ಯದರ್ಶಿ ನಿನ್ನೆ ವಜಾ ಮಾಡಲಾಗಿತ್ತು. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಆ ನಂತರ ಉಳಿದ ಮಾತು ಅಂತಿದ್ದಾರೆ. ಲೋಕಸಭೆಯಲ್ಲಿ ಅವರು, ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿಯವರು ಆ ಪ್ರಶ್ನೆ ಎತ್ತಿದ್ರು. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಪೆಲೆಟ್ ಗನ್ ಬಳಸಿದ್ರ? ಗಾಯಾಳುಗಳ ಫೋಟೋಗಳು, ವಿಡಿಯೋಗಳು ಬರ್ತಾ ಇದ್ದಾವೆ ಈ ಥರದ್ದು. ಡೆಲ್ಲಿ ಪೊಲೀಸ್ ಪರವಾಗಿ ಒಬ್ಬ ಅಧಿಕಾರಿಯ ಹೇಳಿಕೆಯನ್ನು ನಾವು ನೋಡಿದ್ವಿ. ಪೆಲೆಟ್ ಗನ್ ನಾವು ಬಳಸಿಲ್ಲ, ನಮ್ಮ ಹತ್ರ ಪೆಲೆಟ್ ಗನ್ ಇಲ್ಲವೇ ಇಲ್ಲ ಅಂತ. ರಾಹುಲ್ ಗಾಂಧಿ ಗಾಯಗೊಂಡ ಒಬ್ಬ ಹುಡುಗನ ಗಾಯಗಳನ್ನು ತೋರಿಸಿ ಈತನ ಕಣ್ಣು ಹೋಯ್ತು, ಯಾರು ತಂದು ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ನಾನು ಆಗಲೇ ಇದೆ, ಡೆಲ್ಲಿ ಪೊಲೀಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಪೆಲೆಟ್ ಗನ್ನೇ ಇಲ್ಲ, ನಾವು ಬಳಸಿಲ್ಲ ಅಂತ. ಇದು ಪೆಲೆಟ್ ಗನ್ನಿನದೇ ಗಾಯವಾ? ಹೌದು ಅನ್ನೋದಾದರೆ ಫೈರ್ ಯಾರು ಮಾಡಿದ್ರು? ಪೆಲೆಟ್ ಗನ್ಗಳು ಕೇವಲ ಪೊಲೀಸರ ಬಳಿ ಮಾತ್ರ ಇರ್ತವ? ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಇವತ್ತು ಬೆಳಗ್ಗೆ ನಾನು ಉತ್ತರ ಪ್ರದೇಶ ಪೊಲೀಸ್ ಇಲಾಖೆಯಲ್ಲಿ ಭಾಳ ಉನ್ನತ ಸ್ಥಾನದಲ್ಲಿದ್ದು ರಿಟೈರ್ಡ್ ಸೀನಿಯರ್ ಪೊಲೀಸ್ ಆಫೀಸರ್ ಒಬ್ಬರ ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಅವರಿಗೆ ಇದನ್ನು ಗಾಯಗಳನ್ನು ತೋರಿಸಿ ಹೇಳಿದ್ರೆ ಕಟ್ಟಾದಿಂದ ಆಗಿರುವ ಗಾಯ ಇದು ಅಂದರು. ಕಟ್ಟ ಅಂದರೆ ಏನು? ಕಂಟ್ರಿ ಮೇಡ್ ಪಿಸ್ತೂಲು. ತುಂಬ ಅಂದರೆ ತುಂಬ ಕಚ್ಚಾ ಇರುತ್ತದು, ಮಜಲ್ ಲೋಡಿಂಗ್ ಥರ. ಒಂದು ಸಲಕ್ಕೆ ಒಂದು ಗುಂಡನ್ನು ಮಾತ್ರ ಹಾಕಿ ಹೊಡೆಯಬಹುದಾದಂಥ ತಪಂಜ ಅಂತ ಕರೀತಾರೆ, ಆ ಥರದ್ದದು. ಅದರಲ್ಲಿ ಚೆರ್ರಿ ತುಂಬಿರ್ತಾರೆ. ಅದು ಸಿಡಿದ್ರೆ ಸಿಡಿತು, ಸಿಡಿದೇ ಇದ್ದರೆ ಇಲ್ಲ. ಸಿಡಿದಾಗ ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಹೇಳೋದಕ್ಕಾಗೋದಿಲ್ಲ. ಆ ಥರದ ಕಂಟ್ರಿ ಮೇಡ್ ವೆಪನ್ನಿಂದ ಆಗಿರುವ ಗಾಯ ಇದು ಅಂತಾರೆ. ತನಿಖೆ ಪೂರ್ತಿಯಾಗಿ ಆಗಬೇಕು. ತನಿಖೆ ಎಲ್ಲಿ ತನಕ ಆಗ್ತಾ ಇದೆ ಅಂದರೆ, ಈ ಪಲ್ಟಿ ಮಾಡಿದಾರಲ್ಲ ಗಾಡಿಗಳನ್ನು, ಆ ಗಾಡಿಗಳ ಮೇಲೆ ಫಿಂಗರ್ ಪ್ರಿಂಟು ಹುಡುಕ್ತಾ ಇದ್ದಾರೆ. ಆ್ಯಂಡ್ ಡೆಲ್ಲಿ ಪೊಲೀಸ್ ಟೆಕ್ನಾಲಜಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋದಂಗಿದೆ. ಮೆಟಾಗ್ಲಾಸ್ ಹಾಕ್ಕೊಂಡಿದ್ರು ಅವರು. ಅಂದರೆ ಗಾಗಲ್ನಲ್ಲಿ ಕ್ಯಾಮ್ರಾ ಬರುತ್ತೆ, ನಾವು ಯಾವ ಕಡೆ ನೋಡ್ತಿರ್ತೀವೋ ಆ ಕಡೆ ರೆಕಾರ್ಡ್ ಆಗ್ತಾ ಇರುತ್ತದು. ಅದನ್ನು ಹಾಕ್ಕೊಂಡಿದ್ರು. ಅದು ವ್ಯಾನ್ನಲ್ಲಿರುವ ಒಂದು ಮಾನಿಟ್ರಿಗೆ ಕನೆಕ್ಟ್ ಆಗಿತ್ತು. ಆ ಮಾನಿಟರ್ ಎದುರಿಗೆ ಒಬ್ಬ ವ್ಯಕ್ತಿ ಬಂದ ತಕ್ಷಣ ಈತ ಯಾರು ಅನ್ನೋದು ಐಡೆಂಟಿಫೈ ಮಾಡಿ ಆತನ ಅಷ್ಟು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಪಾಪಪ್ ಮಾಡಿ ತೋರಿಸ್ತಾ ಇತ್ತದು. ಅಷ್ಟು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳಿರ್ತಾವಲ್ಲ, ಫೇಸ್ಬುಕ್ನಲ್ಲಿ ಈ ಮುಖ ಯಾವ ಹೆಸರಿನಲ್ಲಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಹೆಸರು, ಎಕ್ಸ್ನಲ್ಲಿದೆಯಾ, ಅದನ್ನು ತೆಗೆದು ತೋರಿಸ್ತಾ ಇತ್ತು. ಆ ಪ್ರತಿಭಟನೆಯನ್ನು ಕವರ್ ಮಾಡ್ತಾ ಇದ್ದ ಪತ್ರಕರ್ತರೊಬ್ಬರು ಅದನ್ನು ತೋರಿಸ್ತಾರೆ, ನೋಡಿ ಇಲ್ಲಿ ಗಾಡೀಲಿ ಏನಿದೆ ಅಂತ. ಪ್ರತಿಯೊಬ್ಬರನ್ನು ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ. ಆ ದೃಶ್ಯಗಳ ಮೂಲಕ ಹೋದಾಗ ಈ ಗಾಯ ಹೆಂಗಾಯಿತು ಅನ್ನೋದು ಕೂಡ ಗೊತ್ತಾಗತ್ತೆ. ಇನ್ನು ಈ ಹಿಂದೆ ತಮ್ಮ ಆಳ್ವಿಕೆಯ ಸರ್ಕಾರಗಳಲ್ಲಿ ಕ್ವಶನ್ ಪೇಪರ್ಗಳ ಲೀಕ್ ಆಗಿದ್ದಾಗ ನಾಯಕರುಗಳು ಏನೇನು ಮಾತಾಡಿದರು, ಇದು ನೆವರ್ ಎಂಡಿಂಗ್ ಡಿಬೇಟ್. ಇದು ಯಾವತ್ತೂ ಮುಗಿಯದೇ ಇರುವ ಚರ್ಚೆ. ನಮ್ಮದೇ ಡಿಬೇಟ್ನಲ್ಲಿ ನಾನು ಕೇಳಿದೆ, ಕರ್ನಾಟಕದಲ್ಲಿ ಕ್ವಶನ್ ಪೇಪರ್ ಲೀಕ್ಗಳು ಯಾವ ಹಂತಕ್ಕಾಗಿದ್ದಾವೆ ಅಂದರೆ,
ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಸರ್ಕಾರಕ್ಕೆ ಗೊತ್ತಾಗುತ್ತೆ, ಇದು ಕ್ಯಾನ್ಸಲ್ಲು, ಇನ್ನೊಂದು ಫ್ರೆಶ್ ಎಕ್ಸಾಮ್ ಮಾಡೋಣ ಅಂತ. ಸೇಮ್ ನೀಟ್ನಲ್ಲಿ ಮಾಡ್ದಂಗೆ ಮಾಡ್ತಾರೆ, ಅದು ಕ್ಯಾನ್ಸಲ್, ಇನ್ನೊಂದು ಎಕ್ಸಾಮು ಅಂತ. ಇನ್ನೊಂದು ಎಕ್ಸಾಮಿಗೆ ಕ್ವಶನ್ ಪೇಪರ್ ತಂದರೆ ಆ ಕ್ವಶನ್ ಪೇಪರು ಲೀಕ್ ಆಗ್ಬಿಡ್ತು. ನಾವು ದೂರದ್ದು ಹೇಳ್ತಾ ಇಲ್ಲ, ಕರ್ನಾಟಕದಲ್ಲಿದ್ದಿದ್ದು. ಒಬ್ಬ ಸಚಿವರ OSD, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ, ಅವರ ಮಗ PUC ಬರಿತಾ ಇರ್ತಾನೆ. 6 ಲಕ್ಷ ಕೊಟ್ಟು ಕ್ವಶನ್ ಪೇಪರ್ ಖರೀದಿ ಮಾಡಿರ್ತಾರೆ ಅವರು. ಆ ನಂತರ ಸಿಕ್ಕಾಕ್ಕೊಂಡು ತನಿಖೆಯಾಗಿ 3 ವರ್ಷ ಜೈಲಿನಲ್ಲಿದ್ದರು. ಅವರು ಯಾರ ಹತ್ರ OSD ಆಗಿದ್ರು ಅವರು ಈಗಲೂ ಸಚಿವರಾಗಿದ್ದಾರೆ. ಇನ್ನೊಬ್ಬನನ್ನ ಕ್ವಶನ್ ಪೇಪರ್ ಲೀಕ್ ಕೇಸ್ನಲ್ಲಿ ಎಳ್ಕೊಂಬಂದರು. ಏನು ಈ ಸಲ ಹಿಡಿದಿದ್ದೀರಿ, ಹಿಂದಿನ 13 ಎಕ್ಸಾಮದ್ದು ಕ್ವಶನ್ ಪೇಪರ್ ಲೀಕ್ ಮಾಡಿದ್ದೀನಿ ಅಂದ್ಬಿಟ್ಟು ಅಂತ ಸ್ಟೇಟ್ಮೆಂಟ್ಗಳಿದ್ದಾವೆ. ಹೀಗೆ ಇದು ತಮ್ಮ ಆಳ್ವಿಕೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆದರೆ ಅದಕ್ಕೊಂದು ಮಾನದಂಡ, ಇನ್ನೊಬ್ಬರ ಆಳ್ವಿಕೆಯಲ್ಲಿ ಲೀಕ್ ಆದರೆ ಮತ್ತೊಂದು ಮಾನದಂಡ. ಈ ಹಿಂದೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನಿಸುತ್ತೆ ಪ್ರಿಯಾಂಕಾ ಗಾಂಧಿಯವರು ಮಾಡಬಹುದಾದ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನು ನಿಲ್ಲಿಸೋದಕ್ಕೆ ಅಂತಾರೆ. ಈ ಹಿಂದೆ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ದ ಹೇಳಿಕೆ ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.